ಕೋಟೆಯ ನಿರ್ಮಾಣ ಮಾಡಿ ಆತನನ್ನ ಕಾಪಾಡಿಕೊಳ್ತಾ ಇದೆ ಪಾಕಿಸ್ತಾನ. ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಇದು. ಏನೋ ಮತ್ತೊಂದು ಬಿಗ್ ಅಪ್ಡೇಟ್, ಪಾಕಿಸ್ತಾನಕ್ಕೆ ಟರ್ಕಿಯಿಂದಲೇ ಡ್ರೋನ್ ಸಪ್ಲೈ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಜಮ್ಮು ಕಾಶ್ಮೀರದ ನಾಗರಿಕರನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ. ಕಮಿಕಾಜೆ ಡ್ರೋನ್ ರಿಕವರಿ ಮಾಡಿದೆ ಭಾರತೀಯ ಸೇನೆ. ನೌಶೇರಾದಲ್ಲಿ ಗ್ರಾಮವೊಂದರಲ್ಲಿ ಡ್ರೋನ್ ಅನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ ನಿರಂತರವಾಗಿ. ಟರ್ಕಿ ನಿರ್ಮಿತ ಕಮಿಕಾಜೆ ಡ್ರೋನ್ ಈಗ ಪತ್ತೆಯಾಗಿದೆ. ಇದು ಮೊನ್ನೆನೇ ಗೊತ್ತಾಗಿರುವಂತಹ ವಿಚಾರ. ಟರ್ಕಿ ಇದೆಯಲ್ಲ, ಉಂಡ ಮನೆಗೆ ಎರಡು ಬಗೆಯೋದಂತಾರಲ್ಲ, ಆ ರೀತಿಯಾಗಿ ಟರ್ಕಿಯಲ್ಲಿ ಭೂಕಂಪನ ಆದಂತಹ ಸಂದರ್ಭದಲ್ಲಿ ಅಥವಾ ಅಂದ್ರೆ ಭೂಮಿ ಕಂಪಿಸಿದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಆಘಾತ ಆಗಿತ್ತು. ಅಲ್ಲಿನ ಜನ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು. ಆಗ ವಿಶ್ವದ ಯಾವ ರಾಷ್ಟ್ರಗಳು ಕೂಡ ಟರ್ಕಿಯ ಜೊತೆಗೆ ನಿಂತಿರಲಿಲ್ಲ. ಆದ್ರೆ ಸಹಾಯಕ್ಕೆ ಹೋಗಿದ್ದು ಮಾತ್ರ ಭಾರತ ಸರ್ಕಾರ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಭೀತಿ ನಿರ್ಮಾಣ ಆದಾಗ ಟರ್ಕಿ ಭಾರತದ ಜೊತೆಗೆ ನಿಲ್ಲಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಟರ್ಕಿ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಭಾರತ ಟರ್ಕಿಯ ಜೊತೆಗಿತ್ತು. ಆದ್ರೆ ಈಗ ಟರ್ಕಿ ಮಾತ್ರ ಯುದ್ಧ ವಿಮಾನಗಳನ್ನ ಕಳಿಸೋದೇನೋ, ಮಿಸೈಲ್ಗಳನ್ನ ಕಳಿಸೋದೇನೋ ಪಾಕಿಸ್ತಾನದ ಪರವಾಗಿ, ಜೊತೆಗೆ ಈ ರೀತಿಯಾಗಿ ಸಿಕ್ಕಾಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕಮಿಕಾಜೆ ಡ್ರೋನ್, ಈ ಟರ್ಕಿ ನಿರ್ಮಿತ ಕಮಿಕಾಜೆ ಡ್ರೋನ್ ಈಗ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಡ್ರೋನ್ ನಿಂದ ಪಾಕಿಸ್ತಾನ ಏನ್ ಮಾಡ್ತಾ ಇದೆ, ಜಮ್ಮು ಕಾಶ್ಮೀರದ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ. ನಿನ್ನೆ ಇದೇ ಡ್ರೋನ್ ನಿಂದ ಪಂಜಾಬ್ನ ಫಿರೋಜ್ಪುರ್ನಲ್ಲಿ ಒಂದೆರಡು ಮನೆಗಳ ಮೇಲೆ ದಾಳಿ ಕೂಡ ಆಯಿತು. 3 ಗಾಯಗೊಂಡಿದ್ರು, ಪಾಪ ದೊಡ್ಡ ಮಟ್ಟದಲ್ಲಿ ಗಾಯಗೊಂಡಿದ್ರು. ಛಿದ್ರ ಆಗಿ ಹೋಗಿತ್ತು ಮನೆ ಮತ್ತು ಮನೆ ಮುಂದಿದ್ದಂಥ ವಾಹನಗಳು. ಇದೇ ರೀತಿಯಾದಂಥ ಡ್ರೋನ್ ಅಟ್ಯಾಕ್ ಮಾಡಿದ್ರು. ಈಗ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಜಮ್ಮು ಕಾಶ್ಮೀರದ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡ್ರು ಡ್ರೋನ್ ದಾಳಿಯನ್ನ ನಡೆಸ್ತಾ ಇದೆ. ಅದು ಕೂಡ ಕಮಿಕಾಜೆ ಡ್ರೋನ್ನಿಂದ. ಕಮಿಕಾಜೆ ಡ್ರೋನ್ ಇದೆಯಲ್ಲ, ಇದು ಟರ್ಕಿ ನಿರ್ಮಿತ ಡ್ರೋನ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಟರ್ಕಿ ನಿರ್ಮಿತ ಕಮಿಕಾಜೆ ಡ್ರೋನ್ ಪತ್ತೆಯಾಗಿರೋದು. ನಮಕ್ ಹರಾಮ್ ಕೆಲಸವನ್ನ ಟರ್ಕಿ ಮಾಡ್ತಾನೆ ಇದೆ. ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಬಂದಿದ್ವಿ, ಭಾರತಕ್ಕೆ ಇಡೀ ಜಗತ್ತಿನ ರಾಷ್ಟ್ರಗಳು ಸಪೋರ್ಟ್ ಮಾಡಿದ್ರೆ ಪಾಕಿಸ್ತಾನಕ್ಕೆ, ಈ ಭಿಕ್ಷುಕ ರಾಷ್ಟ್ರಕ್ಕೆ 2 ರಾಷ್ಟ್ರಗಳು ಬೆಂಬಲವನ್ನ ಕೊಡ್ತಾವೆ ಅಂತ ಹೇಳಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದು ಟರ್ಕಿ ಮತ್ತೊಂದು ಚೀನಾ. ಈ 2 ರಾಷ್ಟ್ರಗಳು ಪಾಕಿಸ್ತಾನದ ಜೊತೆಗೆ ನಿಲ್ತಾವೆ. ಪ್ರತ್ಯಕ್ಷವಾಗಿ ನೇರವಾಗಿ ಬಂದು ಯುದ್ಧ ಮಾಡದೆ ಹೋದ್ರೂ ಕೂಡ ಭಾರತದ ವಿರುದ್ಧ ಇಂಡೈರೆಕ್ಟ್ ಆಗಿ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡೋದು, ಡ್ರೋನ್ಗಳನ್ನ ಪೂರೈಕೆ ಮಾಡೋದು, ಇದೆಲ್ಲವನ್ನು ಕೂಡ ಮಾಡ್ತವೆ. ಹಿಂದಿನಿಂದ ಸಹಾಯವನ್ನ ಮಾಡ್ತವೆ ಪಾಕಿಸ್ತಾನಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಅದರಂತೆ ತನ್ನ ಅಸಲಿ ಬುದ್ಧಿಯನ್ನ, ಈಗ ನೀಚ ಬುದ್ಧಿಯನ್ನ ಈಗ ಟರ್ಕಿ ತೋರಿಸಿ ಆಗಿದೆ. ಟರ್ಕಿ ದೇಶ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಭಾರತ ಟರ್ಕಿಯ ಜೊತೆಗೆ ನಿಂತಿತ್ತು. ಆದ್ರೆ ಈಗ